ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಸುಮಾರು ದಶಕದ ಕಾಲದಿಂದಲೂ ಕೂಡ ಈ ಕ್ಷೇತ್ರದ ಶಾಸಕರಾಗಿ, ಮಂತ್ರಿಗಳಾಗಿ, ಸಂಸದರಾಗಿ ಆಯ್ಕೆಯಾಗಿರುವ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಯಾರಿಗೂ ಹಗುರವಾಗಿ ಮಾತನಾಡುವುದಾಗಲಿ ದ್ವೇಷದ ರಾಜಕಾರಣ ಮಾಡಿಲ್ಲ. ಆದರೆ ಶಾಸಕರ ಬಗ್ಗೆ ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಪಾಟೀಲ್ ಸುಳ್ಳು ಆರೋಪ ಮಾಡುತ್ತಿರುವುದು ನಿಜಕ್ಕೂ ಖಂಡನೀಯವಾಗಿದೆ ಎಂದು ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 3 ದಶಕದ ಕಾಲದಿಂದಲೂ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗುವ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡುತ್ತಾ ಬಂದವರು ಜನರ ಕಷ್ಟ ನೋವು ಜೊತೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಎಂಬ ಚಿಂತನೆ ಇಟ್ಟುಕೊಂಡು ರಾಜಕಾರಣ ಮಾಡಿದ್ದಾರೆಯೇ ಹೊರತು ಎಂದಿಗೂ ಯಾರಿಗೂ ದ್ವೇಷದ ರಾಜಕಾರಣ ಮಾಡಿಲ್ಲ. ಇವರ ಕುಟುಂಬದ ಓರ್ವ ಸದಸ್ಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿಲ್ಲ. ಆದರೆ ಶಾಸಕ ಬಸವರಾಜ ರಾಯರೆಡ್ಡಿ ಮತ್ತು ಸಹೋದರ ಬಗ್ಗೆ ಮಾಜಿ ಶಾಸಕರು ಹಗುರವಾಗಿ ಮಾತನಾಡಿದ್ದು ಅವರಿಗೆ ಶೋಭೆ ತರುವಂತದ್ದಲ್ಲ. ಅವರೊಬ್ಬ ಈ ಕ್ಷೇತ್ರದ ಹಿರಿಯ ಮಾಜಿ ಶಾಸಕರು ರಾಯರೆಡ್ಡಿ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಅವರು ಈ ರೀತಿ ನೀಡಬಾರದಾಯಿತು. ಆದರೆ ಇದು ಖಂಡನೀಯ. ಇವರ ವಿರುದ್ಧ ಹೋರಾಟ ಮಾಡಿದವರು ಜೆಡಿಎಸ್ನವರು. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ರಾಯರೆಡ್ಡಿ ಮತ್ತು ಅವರ ಸಹೋದರರ ಕೈವಾಡ ಇದೆ ಎಂದು ಆರೋಪ ಮಾಡುತ್ತಿರುವುದು ಅವರಿಗೆ ಶೋಭೆ ತರುವಂತದ್ದು ಅಲ್ಲ ಎಂದಿದ್ದಾರೆ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮಹಂತೇಶ್ ಗಾಣೆಗೇರ್, ರೇವಣಪ್ಪ ಸಂಗಟಿ, ವಕ್ತಾರ ಸಂಗಮೇಶ್ ಗುತ್ತಿ, ಹಂಪಯ್ಯ ಸ್ವಾಮಿ ಹಿರೇಮಠ್ ಮಾತನಾಡಿ, ಕ್ಷೇತ್ರದ ಮಾಜಿ ಶಾಸಕರು ಬಸವರಾಜ ರಾಯರೆಡ್ಡಿ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಖಂಡನೀಯ. ಅವರ ಕ್ರಷರ್ನಲ್ಲಿ ಅವಘಡ ನಡೆದಿದೆ. ಇದರ ವಿರುದ್ಧ ಹೋರಾಟ, ಧರಣಿ ಮಾಡಿದವರು ಬೇರೆ ಪಕ್ಷದವರು. ಆದರೆ ಅವರ ವಿರುದ್ಧ ಮಾತನಾಡಿದೆ ಶಾಸಕ ಬಸವರಾಜ ರಾಯರೆಡ್ಡಿ ಮತ್ತು ಸಹೋದರರ ವಿರುದ್ಧ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ರಾಯರೆಡ್ಡಿ ಅವರು ಎಂದಿಗೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡುವುದೂ ಇಲ್ಲ. ಅವರಲ್ಲಿ ಬರೀ ಕ್ಷೇತ್ರದ ಅಭಿವೃದ್ಧಿ ಪರ ಕೆಲಸದ ಚಿಂತನೆ, ಬರೀ ಸುಳ್ಳು ಆರೋಪ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದಿದ್ದಾರೆ. ಶ್ರೀಯುತ ಬಸವರಾಜ ರಾಯರೆಡ್ಡಿ ಮಾಜಿ ರಾಯರೆಡ್ಡಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಹಾಗೂ ಅವರ ಸಹೋದರರ ಮೇಲೆ ದೌರ್ಜನ್ಯ ಎನ್ನುವ ಶಬ್ದಗಳನ್ನು ಬಳಸಿ ಅವರ ಮೇಲೆ ಆರೋಪ ಮಾಡಿದ್ದು ಖಂಡನೀಯ. ಶ್ರೀಯುತ ಶಿವಶರಣಪ್ಪ ಗೌಡರು ಪಾಟೀಲ್ ಅವರು ಒಬ್ಬ ಹಿರಿಯ ಶಾಸಕರಾಗಿದ್ದು, ಮಾಜಿ ಶಾಸಕರಾಗಿದ್ದು, ಅವರ ಬಾಯಲ್ಲಿ ಈ ತರಹದ ಮಾತುಗಳು ಬರಬಾರ್ದಾಗಿತ್ತು. ಅವರು ನಮ್ಮ ರಾಯರೆಡ್ಡಿಯವರ ಅಭಿವೃದ್ಧಿ ಕೆಲಸಗಳನ್ನು ಸಹಿಸದೆ ತಮ್ಮ ಮಗ ಮಾಡಿದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೇಯಾ ಕ್ರಷರ್ನಲ್ಲಿ ಅವಘಡ ನಡೆದಿದ್ದು, ಅದನ್ನು ಖಂಡಿಸಿ JDS ಜಿಲ್ಲಾ ವಕ್ತಾರರಾದ ಮಲ್ಲನಗೌಡ ಪಾಟೀಲ್ ಅವರು ಸತ್ಯಾಗ್ರಹ ಕುಳಿತಿದ್ರು. ಮತ್ತು ಇದನ್ನೆಲ್ಲ ಒಂದು ಕ್ರಷರ್ನಲ್ಲಿ ಆದ ಅವಘಡಗಳನ್ನು ನೋಡಿ ಅಧಿಕಾರಿಗಳು ಅಲ್ಲಿ ಸ್ಥಳ ಸಮೀಕ್ಷೆ ಮಾಡಿ ಮತ್ತು ಅಲ್ಲಿ ಮಾಡಿದಾಗ ತಪ್ಪುಗಳು ಕಂಡು ಬಂದಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ರು. ಅದರಲ್ಲಿ ಶಾಸಕರ ಕೈವಾಡ ಏನು ಬಂತು ಮತ್ತು ರಾಯರೆಡ್ಡಿಯವರ ಕೈವಾಡ ಏನು ಬಂತು? ಅವರದ ಹೆಸರು ತಗೊಂಬಂದು ದುರ್ಬಳಕೆ ಮಾಡಿ ಅವರ ಮೇಲೆ ಒಂದು ಅಪವಾದ ಹೊರಿಸಿದ್ದು ಖಂಡನೀಯ ಅಂತ ಹೇಳ್ಬೋದು. ಹಾಗೂ ಅವರ ಸಹೋದರರು ರಾಜಕೀಯದಲ್ಲಿ ಸಹ ಇದ್ರೂ ಸಹ ಇಷ್ಟು ವರ್ಷ 40 ವರ್ಷ ರಾಜಕಾರಣದಲ್ಲಿ ಎಂದೂ ಸಹ ತಮ್ಮ ಮನೆಯವರನ್ನು ಅವರು ಬಸವರಾಜ ರಾಯರೆಡ್ಡಿ ಅವರು ಎಂದೂ ಬಯಸ್ಕೊಂಡಿಲ್ಲ. ಅಂಥವರ ಮೇಲೆ ಎಲ್ಲ ತಾಲೂಕಿನಲ್ಲಿ ಗೊತ್ತು ಬಸವರಾಜ ರಾಯರೆಡ್ಡಿ ಅವರ ಸಹೋದರರು ಯಾವ ರೀತಿ, ಯಾವ ಗುಣದವರು, ಅವರ ಸ್ವಭಾವ ಎಲ್ಲ ಜನಕ್ಕೂ ಗೊತ್ತು. ಅಂಥವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ದೌರ್ಜನ್ಯ ಮಾಡ್ತಾರನ್ನೋ ಒಂದು ಅಪವಾದ ಹೊರಿಸಿದ್ದು ಖಂಡನೀಯ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛಪಡ್ತೀನಿ. ಹಾಗೂ ತಮ್ಮ ಮಗನ ಮಗನ ಮೇಲಿನ ವ್ಯಾಮೋಹದಿಂದ ಬೇರೆಯವರ ಮೇಲೆ ಕಲ್ಲು ಎಸೆಯುವುದು ಭಾಳ ದೊಡ್ಡ ತಪ್ಪು. ಮತ್ತು ಆ ಸಂದರ್ಭದಾಗ ಶ್ರೇಯಾ ಕ್ರಷರ್ನಲ್ಲಿ ಅನೇಕ ಒಂದು ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಮನೆಯ ಮೇಲೆ ಕಲ್ಲು ಬಿದ್ದಂಥ ಎಲ್ಲ ವಿಡಿಯೋ ತಾವೂ ಸಹ ನೋಡಿದ್ರಿ, ನಾವು ಸಹ ನೋಡಿ, ಅದು ಅಲ್ಲೇ ವಿದ್ಯಾರ್ಥಿನಿ ಒಂದು ಅಭ್ಯಾಸ ಮಾಡ್ತಿರುವ ಮುಂದಗಡೆನೆ ಒಂದು ದೊಡ್ಡ ಕಲ್ಲು ಬಿದ್ದಿದ್ದು ಅದು ಬಹಳ ಖೇದಕರ. ಒಂದು ವೇಳೆ ಆ ಮಗುವಿಗೆ ಬಿದ್ದಿದ್ರೆ ಒಂದು ಜೀವ ಹೋಗುವ ಅಪಾಯವಿತ್ತು. ಅದು ಸಣ್ಣ ಘಟನೆ ಅಂತ ಮಾಜಿ ಶಾಸಕರು ಸಮರ್ಥನೆ ಮಾಡಿಕೊಂಡಿದ್ದು ಅದು ದೊಡ್ಡ ತಪ್ಪಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ಒಂದು ಕಂಪನಿಯಲ್ಲಿ ನಡೆದಿರ್ತಕ್ಕಂಥ ಅವಘಡದಿಂದ ಭಾರತೀಯ ಜನತಾ ಪಕ್ಷ ಹಾಗೂ JDSನ ಇವತ್ತು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವರು ಸಂಯುಕ್ತವಾಗಿ ಆಡಳಿತ ನಡೆಸ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಅವಘಡದಿಂದ ಪ್ರತಿಭಟನೆ ಮಾಡಿರ್ತಕ್ಕಂಥವರು JDS ಪಕ್ಷದವರು.
ಅದಕ್ಕೆ ಸಹಾಯ ಮಾಡಿದವರು ಯಾರ್ಯಾರಿದ್ದಾರೋ ಗೊತ್ತಿಲ್ಲ, ಕಾಣದ ಕೈಯಿಂದ ಸಹಾಯ ಮಾಡಿರ್ಬೋದು. ಅವರು ಆ ಒಂದು ವ್ಯಕ್ತಿಯ ಮೇಲೆ, ಆ ಒಂದು ಪಕ್ಷದವರ ವಿರುದ್ಧ ಮಾತನಾಡದೆ ನಮ್ಮ ಪಕ್ಷದ ಮೇಲೆ ಹಾಗೂ ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು 4 ದಶಕಗಳ ಕಾಲ ರಾಜಕೀಯದಲ್ಲಿ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡ್ಕೊಂತ ಬಂದಿಲ್ಲ. ಆ ನಂತರ ಕುಟುಂಬ ರಾಜಕಾರಣ ಮಾಡಲು ಬಿಟ್ಟಿಲ್ಲ ನಮ್ಮ ಕುಟುಂಬದವರನ್ನು. ಇದು ಇಡೀ ಕ್ಷೇತ್ರದಾದ್ಯಂತ ಗೊತ್ತಿದೆ. ಸನ್ಮಾನ್ಯ ಶಿವಶಂಕರಗೌಡ ಪಾಟೀಲ್ ರವರ ಮಗ ಅರವಿಂದ್ ಗೌಡ ಪಾಟೀಲ್ ರವರ ಮೇಲೆ ನಮ್ಮ ಪಕ್ಷದವರೇ ಅವ್ರ ಮೇಲೆ ಅನೇಕ ರೀತಿಯ ಮುಖಂಡರು ನಾವು ಸಂಪರ್ಕದಲ್ಲಿ ವಿಚಾರ ಮಾಡಿದಾಗ ಅವ್ರ ಪಕ್ಷದಲ್ಲೇ ಅವ್ರ ಮೇಲೆ ದ್ವೇಷದ ಮನೋಭಾವನೆ ಇದೆ. ಅವರು ಅದನ್ನ ಅರ್ಥ ಮಾಡಿಕೊಂಡು ಅವರು ತಮ್ಮ ಪಕ್ಷದ ವಿರುದ್ಧ ಮಾತನಾಡದೇ ಇರಬಹುದು. ಆದ್ರೆ ಸನ್ಮಾನ್ಯ ರಾಯರೆಡ್ಡಿ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಹಾಗೂ ಅವರ ಸನ್ಮಾನ್ಯ ರಾಯರೆಡ್ಡಿ ಅವರ ಕುಟುಂಬದ ಮೇಲೆ, ಕುಟುಂಬದ ಸದಸ್ಯರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಅಂತ ಹೇಳಿ ಈ ಸಂದರ್ಭ ಮಾತಾಡ್ತೇನೆ. ಮನೋಭಾವನೆ ಇಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳ್ಕೊಳ್ಳಷ್ಟು ಕೂಡ ವಿಚಾರ ಮಾಡಿಲ್ಲ. ಅದನ್ನು ವಿಚಾರ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಅವ್ರು ತಮ್ಮ ಒಳಗ ಅವ್ರ ಹತ್ರ ಕ್ರಿಟಿಸೈಸ್ ಅದು ನಮ್ಮ ನಾಯಕರ ಹತ್ರ ಯಾವುದೇ ತರದಿಲ್ಲ, ಅವ್ರ ಬಗ್ಗೆ ವಿಚಾರ ಮಾಡಿಲ್ಲ. ಫಸ್ಟ್ ನಾನು ಕನ್ನಡ ಪ್ರಭು ಮತ್ತು ಉದಯವಾಣಿಯನ್ನು ಬಂದು ಅದೇ ಸಾಕ್ಷಿ ಇರುವತ್ನಾಗ ಮತ್ತೆ ಕಲ್ತು ಒಂದು ಒಗದು ಹೇಳ್ಬೇಕು. ಅವರು ತಮ್ಮ ವ್ಯಾಪ್ತಿ ಏನಿರ್ತದೆ ಗಣಿಗಾರಿಕೆ ಮಾಡೋರು ತಮ್ಮ ವ್ಯಾಪ್ತಿಗಳು ಮಾಡ್ಬೋದು. ಬೇರೆ ತೊಂದರೆ ಆಗುತ್ತಲ್ಲ. ಇದು ಇನ್ನೊಬ್ರು ಇವ್ರು ಹೇಳ್ಯಾರ. ರಾಯರೆಡ್ಡಿ ಅವರು ಯಾವುದೇ ತರದ ವ್ಯಾಪಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅವರ ವ್ಯಾಪಾರ ನಿಯಮಗಳ ಬೇಕಾದ್ರೆ ಈಗ ಬ್ಲಾಸ್ಟ್ ಮಾಡಕ್ಕೆ ಎಷ್ಟು ಆರೋಪ ಹೊರಿಸಿ ರಾಜಕೀಯವಾಗಿ ಅವ್ರ ಹತ್ತಿಕ್ಕಂತ ಪ್ರಯತ್ನ ಮಾಡಕತ್ತಾರ ಅಂತ ಹೇಳ್ತಾರೆ. ಇಲ್ಲಿ ನಾವು ಕುಟುಂಬ ರಾಜಕಾರಣ ಮಾಡಿದ್ದು ಗೊತ್ತಿಲ್ಲ, ಇನ್ನೊಬ್ಬರು ಕುಟುಂಬದ ರಾಜಕಾರಣ ಮಾಡಕ್ಕೆ ನಾವು ಬೇಡ ಅಂತ ರಾಯರೆಡ್ಡಿ ಸಾಹೇಬ್ರು ಯಾವತ್ತೂ ಹೇಳಿಲ್ಲ. ಆ ಶಕ್ತಿ ಇತ್ತಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಮಾಡಿದ್ರಪ್ಪ ಅಂದ್ರೆ ಮುಂದೆ ಅವ್ರು ಬಂದು ರಾಜಕಾರಣದಲ್ಲಿ ನಿಂದಿರ್ಬೋದಿತ್ತು. ಅದನ್ನ ಬಿಟ್ಟು ಇನ್ನೊಬ್ಬರ ಮೇಲೆ ಈ ರೀತಿ ಇನ್ನೊಂದ್ಸಲದ ಮಾತು ಹೇಳಿ ತಾವೊಂದು ಅಲ್ಲಿರ್ಬೇಕ ಒಂದು ತಮ್ಮ ಸ್ಥಾನನ ಗಟ್ಟಿಪಡಿಸ್ಲಕ್ಕೆ ಅವ್ರು ಪ್ರಯತ್ನ ಮಾಡ್ತಕ್ಕಂಥದ್ದು ಇವತ್ತು ಏನಾದ್ರು ಒಂದು ಕೂಡ ಇವತ್ತು ಯಾವತ್ತು ರಾಯರೆಡ್ಡಿ ಸಾಹೇಬರು ಅಭಿವೃದ್ಧಿ ಕೆಲಸದ ಮುಂದೆ ಯಾರು ಓಡಕ್ಕಾಗಲ್ಲ. ಆ ಕೆಲಸಕ್ಕೆ ದಾಟಿ ಅವ್ರಿಗೆ ಮಾತಾಡಕ್ಕಾಗಲ್ಲ. ಇಂಥವೇನಾದ್ರು ಸುಳ್ಳು ಹೇಳ್ಕೊಂತ ಹೋಗೋದೊಂದು ಅವ್ರಿಗೆ ದೊಡ್ಡ ಕತೆ ಮಾಡ್ಕೊಂಡು ಇದು ನೋಡಿ ತಪ್ಪಿ ಅಲೈನ್ಸ್ ಪಾರ್ಟಿ ಅದು. ಈಗ ಅವ್ರು ಅಲೈನ್ಸ್ ಕುಂತ ಮಾಡೋದು ಅವ್ರ ಬಗ್ಗೆ ನೀವು ಮಾತಾಡಬೇಕಾಗಿಲ್ಲ. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಆಯ್ತು, ನೀವು ಎದಕ್ಕೆ ಈಗ ರಾಯರೆಡ್ಡಿ ಸಾಹೇಬ್ರ ಹೆಸರು ಎದಕ್ಕೆ ತಗೊಂಡ್ರಿ ಅಂತ ನಮ್ಮ ಕ್ವಶನ್. ಈಗ ಅಲೈನ್ಸ್ ಪಕ್ಷದ ಸ್ಟ್ರೈಕ್ ಮಾಡಿದ್ರ ಬಗ್ಗೆ ಮಾತಾಡವಲ್ರಿ. ಅದಕ್ಕೆಲ್ಲ ಆ ಮಾಹಿತಿ ತಗೊಂಡೋಗಿ ಅಧಿಕಾರಿಗಳನ್ನು ಕರ್ಕೊಂಡು ಅಲ್ಲಿ ಭೇಟಿ ಮಾಡಿಸಿದವ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೆಸರಿಲ್ಲ. ರಾಯರೆಡ್ಡಿ ಸಾಹೇಬ್ರ ಹೆಸರು ಎದಕ್ಕೆ? ಆಮೇಲೆ ನೀವು ನಮ್ಗಿಂತ ಪ್ರಬುದ್ಧರು 40 ವರ್ಷ ರಾಜಕಾರಣ ಮಾಡಿದ್ರು ರಾಯರೆಡ್ಡಿ ಸಾಹೇಬ್. ಈಗ ಒಂದು ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅವ್ರ ಕುಟುಂಬದವ್ರು ನೀವು ಎಲ್ಲಾದ್ರೂ ಒಂದು ವೇದಿಕೆ ನೋಡಿದ್ರೆ ಆ ಕಡೆ ಇಲ್ಲಿ ಒಂದು ನಮ್ಮ ಪಾರ್ಟಿ ಇದು ಬರಲ್ಲ. ನೀವು ಹೆಂಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡ್ತೀರಿ? ಆರೋಪಗಳನ್ನ ಮಾಡಬೇಕು, ಮಾಡ್ರಿ. ಯಾಕಂದ್ರೆ ಇದು ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಆದ್ರೆ ಒಬ್ರು ಕುಟುಂಬ ಹೇಳ್ಕೊಂಡ್ ಬರ್ತೀರಲ್ಲ. ಆಮೇಲೆ ಸರ್ ಕೇಳಿದ್ರು ಅಂತೇಕಂತ ಹೇಳೋದು ಬೇಡ. ಈಗ ಆರೋಪ ಮಾಡಿದ್ರಲ್ರಿ, ಅವರು ಆರೋಪ ಮಾಡಿದವರಿಗೆ ಅಟ್ರಾಸಿಟಿ ಮಾಡಿಸಿದ್ದಾರೆ ಇವರ ಮಾಡಿಸ್ಯಾರ ಅಂತ ಯಾರು ಹೇಳ್ಯಾರ? ಏನ್ ದಾಖಲೆ ಇರ್ಬೇಕಲ್ರಿ. ಆರೋಪಗಳನ್ನ ನಾನು ನಿಮ್ಮ ಮೇಲೆ ಮಾಡ್ಬಿಡ್ತೀನಿ. ಈಗ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ದಾಖಲೆ ಸಮೇತ ಬೇರೆ ಮಾಡಿಸ್ರಿ ಸರ್. ನಾನು ಏನ ಹೇಳಕ್ ದಾಖಲೆ ಕೊಡ್ಲಿ ಸರ್, ಕರೆಕ್ಟ್. ಈಗ ನೋಡ್ರಿ, ಅವ್ರು ಹೇಳಿಬಿಟ್ರು ಕುಟುಂಬ ರಾಜಕಾರಣ. ನೀವು ನಾನು ಯಾರ ಕಡೆ ಇಡೀ ನೀವು ಕ್ಷೇತ್ರ ಅದ ಅಂತ ಹೇಳಿ ಒಬ್ಬ ವ್ಯಕ್ತಿ ಅವ್ರ ಮನ್ಯಾಗ ರಾಜಕಾರಣದಾಗ ಕಂಡನ್ ಅಂತಂದ್ರ ಅವ್ರು ಹೇಳಿದಾರೆ ಒಬ್ಬರು ಕರ್ಕೊಂಬರ ಇಲ್ಲ. ಈಗ ಕರೆಕ್ಟ್ ಕೇಳ್ರಿ, ನೀವು ಮಾತಾಡಬೇಡ. ಅವ್ರ ಪ್ರಶ್ನೆಗೆ ಕರೆಕ್ಟಾಗಿ ನೇರವಾಗಿ ಉತ್ತರ ಕೊಡ್ರಿ. ಒಂದು ಎರಡನೇದೇನಂತಂದ್ರೆ, ಈಗ ನಿಮ್ಮ ಪ್ರಕಾರ ಅದು ಅಧಿಕೃತನ ಅನಧಿಕೃತನ, ಅದಕ್ಕೇನಾರ ನಿಮ್ಮ ಕಡೆ ದಾಖಲೆ ಇದಾವ ಅಂತ ನಮ್ಮ ಪ್ರಶ್ನೆ ಸರ್. ಈಗ ನಾವು ಅನ್ಯಾಯ ಅವ್ರಿಗೆ ಈಗ ಅವರು ದಾಖಲೆ ಕೇಳ್ತೀವಲ್ಲಪ್ಪ, ಕರೆಕ್ಟ್. ನೀವು ಅವ್ರದ್ದು ನಿಮ್ಮ ಕಡೆ ಅದ್ರ ಅಧಿಕೃತನ ಅನಧಿಕೃತನ ಅಥವಾ ಏನೋ ಪರವಾನಗಿ ತಗೊಂಡಿಲ್ಲ ಅಧಿಕಾರಿಗಳ ತನಿಖೆ ನಾವು ಪಕ್ಷದಿಂದ ತನಿಖೆ ಮಾಡಕ್ ಬರಲ್ಲ. ಅಲ್ಲ, ನಿಮ್ಮ ಕಡೆ ಏನಾದ್ರು ದಾಖಲೆ ಇದಾವ? ನಮ್ಮ ಕಡೆ ನೀವೇನಾದ್ರು ದಾಖಲೆ ಕೇಳಿದ್ದಾರೆ. ಈಗ ಅದು ಸರ್ ನಮ್ಮ ಪಕ್ಷದಿಂದ ನಾವು ಮಾಡಕ್ಕಾಗಲ್ಲ, ಇಂಡಿವಿಜುವಲ್ ಮಾಡಕ್ಕಾಗಲ್ಲ. ಈಗ
ಈಗ ಗಮನಕ್ಕೆ ಬಂದಿದೆ ಅಲ್ಲಿ ಅಂದ್ರೆ ದೊಡ್ಡ ವಿಷಯ ಆಗ್ತದೆ. ಹೌದು ಯಾವ ಅದು ಏನೇನು ಆಗ್ತದೆ ಬಟ್ ದೇವರಿಂದ ಏನಾಗಿಲ್ಲ. ಏನೂ ಆಗಿಲ್ಲ, ಅದಕ್ಕೆ ನಾವು ಸಂತೋಷ ಈಗ ನಿಮಗೆ ಗಮನಕ್ಕೆ ಇದೆಯಲ್ಲ ಅದು ಅನುಭವಿಸ್ತಾ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರು ನೀವು ಯಾರು ಪಾರ್ಟಿಲಿಂದ ಸಾಗರ ಕಡೆಯಿಂದ ಏನಾದ್ರು ಕೂಡ ಮಾಡ್ತಾರೆ. ಈಗ ಅವರು ಅಧಿಕಾರಿಗಳು ಆಲ್ರೆಡಿ ಅಲ್ಲಿ ಈಗ already ಸ್ಥಳ ಪರಿಶೀಲನೆ ಮಾಡಿಬಿಟ್ಟಾರೆ. ಈಗ ಅದನ್ನ ಸರ್ಕಾರದ ಮಟ್ಟದಲ್ಲಿ ಆಲ್ರೆಡಿ ಎಲ್ಲ ಗಮನಕ್ಕಿದೆ. ನೀವು ಮೀಡಿಯಾದವ್ರಿಂದ ಇಡೀ ಕ್ಷೇತ್ರ ಎಲ್ಲ ಗೊತ್ತಾಗ್ಬಿಟ್ಟಿದೆ. ರಾಜ್ಯ ನ್ಯೂಸ್ ಆಯ್ತು ನಿಮ್ಲಿಂದ ಅದು. ಈಗ ಅವರು ಏನ್ ಕ್ರಮ ತಗೋಬೇಕು ಕಾನೂನು ಕ್ರಮ ತಗೊಂಡೇ ತಗೊಂತಾರೆ. ಆದರೆ ನಾವು ಮುಂದುವರಿಯೋ ಪ್ರಶ್ನೆನೇ ಇಲ್ಲಿ ಕಾನೂನು ನಾವು ತಾನೇ ಪಕ್ಷದಿಂದ ಅಂತ ಬರಂಗಿಲ್ಲ. ಯಾಕಂದ್ರೆ ನೀವು ಕರೆಕ್ಟ್ ಈಗ ನಾನು ಒಬ್ಬ ಇಂಡಿವಿಜುವಲ್ ಆಗಿ ಯಾರಾದ್ರೂ ಮಾಡಬಹುದು. ಇನ್ನೊಂದು ಏನಂತ ಸರ ರಾಯರೆಡ್ಡಿ ಸರ್ ಮತ್ತು ಇವ್ರು ಏನೈತಿ ನವಲಿ ಹಿರೇಮಠವರು ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡ್ತಾರ, ಅದಕ್ಕೆ ನಮ್ಮಲ್ಲಿ ದಾಖಲೆ ಇದೆ ಅಂತ ಮಾಡಿ ಬಿಡುಗಡೆ ಮಾಡಿ. ನಾವು ಸಮಯ ಬಂದಾಗ ಆಕೆ ಉತ್ತರ ಬೇಡ. ನಾನು ಅದೇ ಹೇಳ್ದೆ ಸರ್, ದಾಖಲೆ ಅಂತ್ಯ ಬಿಡುಗಡೆ ಕಟ್ಟೆ ಮಾಡೋಣ. ಜೊತೆ ಬಂದು ಸಮಯ ಬಂದಾಗ ನಾವು ಹಾಜರು ನಾವು ಮಾತಾಡಬಹುದು, ಏನಾದರೂ ಮಾತಾಡಬಹುದು, ಅದಕ್ಕೆ ದಾಖಲೆ ಬೇಕು. ಸರ್ ನಾನು ಅಂದ್ರೆ ಅಂತ್ಯಕ್ಕಂತ ಹೇಳ್ಬೇಡ. ಬಹಿರಂಗ್ ಅವರು ದಾಖಲೆ ಇದ್ರೆ ನಮ್ಮ ಬಿಡಿ, ತಾಲೂಕು ಬೋರ್ಡ್ ಅಧ್ಯಕ್ಷ ಸಂತೋಷವಾಗಿ ಇದ್ದಾಗ ಎಸ್ ಆರ್ ಇದು ನವಲಿ ಹಿರೇಮಠ ಏನೂ ಇರಲಿಲ್ಲ. ಅದು ಅವ್ರ ಬಗ್ಗೆ ನಾವು ನಾವು ಅಲ್ಲ, ಎರಡು ಇಬ್ಬರಿಗೆ ಜಾಯಿಂಟ್ ಆಗಿ ಕೇಳಿದ್ರು ಅವ್ರ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಅವ್ರ ಇಬ್ಬರದ್ದು ಬಗ್ಗೆ ನಾವು correct ಮಾತಾಡ್ತೀವಿ. ದಾಖಲೆ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಇಬ್ಬರದ್ದು ಒಟ್ಟಿಗೆ ಸೇರಿ ಹೇಳಿದ್ರು ಅವ್ರು. ಅವ್ರಿಗೆ ಪಕ್ಷದ ಮುಖಂಡರು ಆದ ಶರಣಪ್ಪ ಗಾಂಚಿ ಮಾನಪ್ಪ, ಪೂಜಾರಿ ಸಿದ್ದು ಹಿರೇಮಠ, ಶರಣಗೌಡ ಪಾಟೀಲ್, ನಿಂಗಪ್ಪ ಕಮತರ್, ತಿಪ್ಪಣ್ಣ ಹಡಗಲಿ ಸೇರಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ದೊಡ್ಡಬಸಪ್ಪ ಹಕಾರಿ, ಯಲಬುರ್ಗಾ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.